ನಾನಿವತ್ತು ಸ್ವೀಟ್ ಕಾರ್ನಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡಿ ತಿನ್ನಬೇಕಲ್ಲ ಅಂದ್ಬಿಟ್ಟು ನಾನೇ ಪ್ರಿಪೇರ್ ಮಾಡಿದ್ದೀನಿ. ಯಾವ ವಿಡಿಯೋನೂ ನೋಡಿಲ್ಲ, ಏನಿಲ್ಲ. ಸುಮ್ಮನೆ ಈ ಥರ ಮಾಡಿ ತಿಂದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಮಾಡಿದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಿಲಯನ್ಸಲ್ಲಿ 2 ಸ್ವೀಟ್ ಕಾರ್ನ ತೊಗೊಂಬಂದಿದ್ದೆ. ಸೊ ಅದರಲ್ಲಿ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಖಂಡಿತವಾಗ್ಲೂ ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಮಾಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಮನೆಯಲ್ಲಿ ಇರೋದನ್ನೇ ಹಾಕಿ ತಟ್ ಪಟ್ ಅಂತ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಸ್ವೀಟ್ ಕಾರ್ನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಏನಾದರೂ ವೆರೈಟಿಯಾಗಿ ಮಾಡಿ ಬಾಯಿಗೆ ರುಚಿ ಬೇರೆ ಥರ ಸಿಕ್ಕಿದ್ರೆ ಅದು ತಿನ್ನೋದಕ್ಕೆ ಸಿಗೋ ಮಜಾನೇ ಬೇರೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನಿವತ್ತು ಈ ವಿಡಿಯೋದಲ್ಲಿ ಸ್ವೀಟ್ ಕಾರ್ನ್ದು ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಸ್ವೀಟ್ ಕಾರ್ನ್ನ ಚೆನ್ನಾಗಿ ಸುಲಿದಿಟ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನನಗೆ ಕಟ್ ಮಾಡೋಕ್ಕಾಗಿಲ್ಲ, ಅಂದರೆ ಅಲ್ಲಿ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಮಾವ ಮಲ್ಕೊಂಡಿದ್ರು, ಸೌಂಡ್ ಬರ್ದಿರ ಕಟ್ ಮಾಡಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಬಿದ್ದೆ. ನೀವಿನ್ನೂ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫೈನಲಿ ಈ ಥರ ಸೈಜ್ನ ಮಾಡಿಕೊಂಡೆ. ಇದನ್ನೆಲ್ಲ ಕ್ಲೀನಾಗಿ ಒಂದು ಸಲ ವಾಟ್ರಲ್ಲಿ ವಾಶ್ ಮಾಡ್ಕೊಬೇಕಾಗುತ್ತೆ. ನಾನು ಹೇಳ್ದಾಗೆ ಇದು ನನ್ನ ಮಗಳಿಗೆ ಸಪ್ರೇಟಾಗಿ ಒಂದು ಬೇಕು ಅಂತಂದ್ಲು, ಪ್ಲೈನು, ಮಸಾಲೆ ಏನು ಬೇಡ ಅಂತ. ಸೊ ಹಂಗಾಗಿ ಅವಳಿಗೊಂದು ದೊಡ್ಡದನ್ನು ಹಂಗೆ ಬಿಟ್ಟಿದ್ದೀನಿ. ಬಾಣಲಿಯಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 5 ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಓಕೆನಾ? ಬೇಗ ಬೆಂದ್ಬಿಡುತ್ತೆ, ಅದೇನು 1 ಗಂಟೆ ಬೇಯಿಸೋ ಅವಶ್ಯಕತೆ ಇಲ್ಲ. ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಎಲ್ಲ ಒಂದು ಸಲ ತಿರುವು ಹಾಕ್ಕೊಡಿ, ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಈ ಥರ ಸೋಸ್ ಇಡ್ಕೊಳ್ಳಿ ಅದನ್ನು. ನೆಕ್ಸ್ಟು ಅದೇ ಬಾಣಲಿಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಕಟ್ ಮಾಡಿರೋದು 2 ಮೆಣಸಿನ್ಕಾಯಿ, ಆಮೇಲೆ ಅದು ಏನು ಸ್ವೀಟ್ ಕಾರ್ನ್ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅಂದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಇನ್ನು ನೀರೆಲ್ಲ ಹಾಕಿ ಮಾಡ್ತಾರೆ, ಬಟ್ ನಾನಿವತ್ತು ಬೇರೆ ಥರ ಮಾಡಿದ್ದೀನಿ. ಓಕೆನಾ? ಅದಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರ ಪುಡಿನೂ ಹಾಕಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಓಕೆನಾ? ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಓಕೆನಾ? ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಓಕೆ, ಇಲ್ಲ ಅಂದರೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಓಕೆನಾ? ಇದು ಜಾಸ್ತಿ ಮಸಾಲೆ ಐಟಮ್ ಏನೂ ಹಾಕಿಲ್ಲ, ಬಟ್ ತಿಂದ ಮೇಲೆ ರುಚಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸ್ವಲ್ಪ ಖಾರ ಆಗಿತ್ತು, ಯಾಕಂದರೆ ಹಸಿಮೆಣ್ಸಿಕಾಯಿನೂ ಹಾಕಿ ಖಾರ ಪುಡಿನೂ ಹಾಕಿದ್ದೆ ಅಲ್ವಾ. ಸೊ ಹಾಗಾಗಿ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ಮಾಡ್ತಿರೋದನ್ನೇ ನೋಡಿ. ಒಂದೇ ಥರ ತಿಂದು ಬೋರ್ ಆಗಿರುತ್ತೆ ಅಲ್ವಾ. ಸೊ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಿ ತಿಂತಾ ಇರಬೇಕು. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣ ನಾನು ಇದರ ನಿಲ್ಲಿಸ್ಕೊಂಡು ಅದ್ರ ಮೇಲೇ ಹಾಕಿದ್ದೀನಿ. ಓಕೆನಾ? ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಇಲ್ವೋ ಅಂದ್ಕೊಂಡು. ಸೊ ಆದರೂ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿತ್ತು. ಓಕೆನಾ? ಸಖತ್ತಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಈಸಿಯಾಗಿ ಕ್ವಿಕ್ಕಾಗಿ 5 ನಿಮಿಷಕ್ಕೆ ಮಾಡ್ಕೊಬೋದು. ಬೇಯಿಸಿಟ್ಕೊಂಡಿದ್ರೆ ಜೋಳನ 5 ನಿಮಿಷನೂ ಬೇಕಾಗಿಲ್ಲ, 2 ಸೆಕೆಂಡು, 2-3 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ನಿಂಬೆಹಣ್ಣು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸಂಜೆ ಟೈಮು ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡಿಕೊಡ್ತಾ ಇರಬೇಕು. ಸೊ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಔಟ್ಸೈಡ್ ಫುಡ್ಡು ತಿನ್ನಿಸೋದನ್ನು ಕಮ್ಮಿ ಮಾಡಿ ಆದಷ್ಟು ಮಕ್ಕಳಿಗೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬಾಯಲ್ಲಿ ಮಾತ್ರ ನೀರು ನನಗೆ ಇವಾಗಲೂ ಬರ್ತಾಯಿದೆ. ವೀಡಿಯೋಗೆ ವಾಯ್ಸ್ ಕೊಡ್ತಿರ್ಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾಯಿದೆ. ನನಗೆ ತಿಂದ ಮೇಲೆ ರುಚಿ ಬಾಯಿಗೆ ಸಿಕ್ತು ಅಲ್ವಾ. ಇಷ್ಟು ದಿನ ಆ ರುಚಿ ಸಿಕ್ಕಿರಲಿಲ್ಲ ನನಗೆ. ಏನೋ ಹೊಸ್ದಾಗಿ ಟ್ರೈ ಮಾಡಿದ್ದಕ್ಕೆ ಹೊಸ ಫ್ಲೇವರ್ ಸಿಕ್ತು ಆ್ಯಂಡ್ ಹೊಸ ರುಚಿ ಸಿಕ್ತು. ನಮ್ಮ ಮನೆಯವರಿಲ್ಲ, ನಮ್ಮ ಮನೆಯವ್ರಿಗೊಂದು ಸಲ ಮಾಡಿಕೊಡ್ಬೇಕು. ಜಸ್ಟ್ ನನ್ನ ಮಗಳಿಗೆ ಮಾಡಿಕೊಟ್ಟೆ. ಸ್ವಲ್ಪ ಖಾರ ಇದೆ ಅಮ್ಮ, ಅದು ಬಿಟ್ಟರೆ ಸೂಪರಾಗಿದೆ ಅಂತ ಅಂದ್ಲು. ಅವಳು ಹೇಳೋದೇನು, ನಾನೇ ತಿಂದು ನೋಡಿದೆ ಅಲ್ವಾ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ಮೇಲೆ ಈ ಥರ ಬೇರೆ ಥರ ಟ್ರೈ ಮಾಡಿ ತಿಂತಾ ಇರಬೇಕು. ಬೇರೆ ವಿಡಿಯೋ ನೋಡಿ ಟ್ರೈ ಮಾಡೋದಕ್ಕಿಂತ ನಮ್ಮ ಓನಾಗಿ ನಾವೇ ಏನಾದರೂ ಒಂದು ಈ ಥರ ಟ್ರೈ ಮಾಡಿ ತಿಂತಾ ಇರಬೇಕು. ಓಕೆ, ಎಲ್ಲರೂ ಮಿಸ್ ಮಾಡ್ದಿರ ಈ ಥರ ಒಂದು ಸಲ ಮಾಡಿ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್ ಮೈ ಡಿಯರ್ ಫ್ರೆಂಡ್ಸ್.